Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ಈಗ 12:15ಕ್ಕೆ ಏನು ಮುಂದೂಡಲಾಗಿತ್ತು. ಈಗ ಮತ್ತೆ ವಿಚಾರಣೆ ಆರಂಭವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ಎಸ್ಐಟಿ ಪರ ಎಸ್ಪಿಪಿ ಆಗಿರುವಂತಹ ಜಾಯ್ನಾ ಕೊಠಾರಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಮೊದಲು ನಾನು ವಾದವನ್ನು ಮಂಡಿಸ್ತೀನಿ, ಅದಾದ ನಂತರ ಅಶೋಕ್ ನಾಯಕ್ ಅವರು ವಾದಿಸ್ತಾರೆ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಜಾಯ್ನಾ ಕೊಠಾರಿ. ಸೊ ಅವರ ಮನವಿಗೆ ಸಿ.ವಿ. ನಾಗೇಶ್ ಅವರು ಆಕ್ಷೇಪವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾನೂನಿನಲ್ಲಿ ಒಬ್ಬ ಪ್ರಾಸಿಕ್ಯೂಟರ್ ಮಾತ್ರ ವಾದಿಸಬಹುದು, ಅದು ಹೇಗೆ ನೀವು ವಾದಿಸಿ ಅದಾದ ನಂತರ ಅವರು ವಾದಿಸೋದಕ್ಕೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಆಕ್ಷೇಪವನ್ನು ಸಿ.ವಿ. ನಾಗೇಶ್ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಇವತ್ತು ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ನಡಿಬೇಕಾಗಿದೆ. ಅಂದರೆ ಇವಾಗ ಮತ್ತೆ ಕೈಗೆತ್ತಿಕೊಂಡಿರುವಂತಹ ನ್ಯಾಯಾಲಯ ವಿಚಾರಣೆಯನ್ನು ಮುಂದುವರಿಸ್ತಾ ಇದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ಮುಚ್ಚಿದ ಕವರ್ನಲ್ಲಿ ತನಿಖಾಧಿಕಾರಿಗಳು ಒಂದು ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈಗ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆಗೆ ಸಿ.ವಿ. ನಾಗೇಶ್ ಇದಕ್ಕೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಮುಚ್ಚಿದ ಲಕೋಟೆಯಲ್ಲಿ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಮುಚ್ಚಿದ ಲಕೋಟೆಯಲ್ಲಿ ವರದಿ ನೀಡಬಾರ್ದು ಅಂತಾನೆ ಹೇಳಿದೆ. ಓಪನ್ ಕೋರ್ಟಲ್ಲಿ ಅದನ್ನ ಕೊಡಬೇಕು, ನೀವು ಯಾಕೆ ಮುಚ್ಚಿದ ಲಕೋಟೆಯಲ್ಲಿ ಕೊಡ್ತಿದ್ದೀರಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿ.ವಿ. ನಾಗೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅವರ ವರದಿ ತಿಳಿಯದೆ ನಾನು ಹೇಗೆ ವಾದಿಸಬೇಕು, ನನಗೂ ಗೊತ್ತಾಗಬೇಕಲ್ಲ ಒಂದು ವರದಿಯಲ್ಲಿರುವಂತಹ ಒಂದು ವಿಚಾರಗಳು ಅನ್ನುವಂಥದ್ದನ್ನು ಕೂಡ ಅವರು ಕೇಳಿದ್ದಾರೆ. ಸಿ.ವಿ. ನಾಗೇಶ್ ಅವರು ರೇವಣ್ಣ ಪರ ವಕೀಲರಿಗೂ ಕೂಡ ವರದಿಯ ಪ್ರತಿಯನ್ನು ಆಮೇಲೆ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಂದರೆ ಮೊದಲು ಏನು ಕೋರ್ಟ್ಗೆ ನೀಡಿದ್ರು, ಸೊ ನಮಗೂ ಕೂಡ ವರದಿಯ ರಿಪೋರ್ಟ್ ಬೇಕು ಅನ್ನೋಂಥದ್ದು ಸಹಜ. ಆಪೋಸಿಟಲ್ಲಿ ಇರುವಂಥ ವಕೀಲರು ಕೂಡ ಡಿಫೆಂಡ್ ಮಾಡುವಂಥವ್ರಿಗೂ ಕೂಡ ಒಂದು ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೊಡಲೇಬೇಕಾಗುತ್ತೆ. ಸೊ ಅದರಂತೆ ಈಗ ಸಿ.ವಿ. ನಾಗೇಶ್ ಅವರು ಕೂಡ ಏನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಆ ಟೈಮ್ನಲ್ಲಿ ಆ ವರದಿಯನ್ನು ಈಗ ಸಿ.ವಿ. ನಾಗೇಶ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಜಾಯ್ನಾ ಕೊಠಾರಿ ಅವರು ಒಂದು ಮನವಿಯನ್ನು ಮಾಡಿದರು. ಮೊದಲು ನಾನು ವಾದಿಸ್ತೀನಿ, ಅದಾದ ನಂತರ ಇನ್ನೊಬ್ಬರು ಅಶೋಕ್ ಅವರು ವಾದಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಏನು ಹೇಳಿದ್ರು, ಅದಕ್ಕೂ ಕೂಡ ಸಿ.ವಿ. ನಾಗೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇವತ್ತು ಜಾಮೀನು ಅರ್ಜಿ ಏನು ವಿಚಾರಣೆಗೆ ಬಂದಿದೆ, ಇವತ್ತೇ ಏನಾದರೂ ಜಾಮೀನು ಸಿಗುತ್ತಾ ಅಥವಾ ಜಾಮೀನು ಸಿಗದಲ್ಲೇ ಮತ್ತಷ್ಟು ದಿನಗಳ ಕಾಲ ರೇವಣ್ಣ ಅವರು ಜೈಲಿನಲ್ಲೇ ಇರಬೇಕಾಗತ್ತಾ ಅನ್ನುವಂಥದ್ದು ಕೂಡ ಇರುವಂಥ ವಿಚಾರ. ಸೊ ಇನ್ನು ನಾಳೆಗೆ ಅವರ ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಕ್ತಾಯವಾಗುತ್ತೆ. ಸೊ ಹಾಗಾಗಿ ಇವತ್ತು ಅವರು ಏನೊಂದು ಜಾಮೀನು ಅರ್ಜಿಯ ಒಂದು ವಿಚಾರಣೆ ಇದೆ, ಮೊನ್ನೆ ನಡೆದಂಥ ಒಂದು ವಿಚಾರಣೆ ಸಂದರ್ಭದಲ್ಲಿ ಇವತ್ತಿಗೆ ಮುಂದೂಡಲಾಗಿತ್ತು, ಸೋಮವಾರಕ್ಕೆ. ಅಂದರೆ ಇವತ್ತಿಗೆ ಜಾಮೀನು ಅರ್ಜಿಯನ್ನು ಮುಂದೂಡಲಾಗಿತ್ತು. ಸೊ ಅದರಂತೆ ಇನ್ನು 5 ದಿನಗಳಿಂದಲೂ ಕೂಡ ರೇವಣ್ಣ ಅವರು ಜೈಲಿನಲ್ಲೇ ಇದ್ದಾರೆ. ಬಹುಶಃ ಇವತ್ತೇನಾದರೂ ಸಿಗಬಹುದಾ, ಸ್ವಲ್ಪ ಪಾಸಿಟಿವ್ಸ್ ಜಾಸ್ತಿ ಇದೆ, ಇವತ್ತು ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಈಗ ರೇವಣ್ಣ ಕೂಡ ಇದ್ದಾರೆ. ಅವರ ಸಂಬಂಧಿಕರು ಕೂಡ ಅದನ್ನೇ ಕಾಯ್ತಾ ಇದ್ದಾರೆ, ಅವರ ಮನೆಯವರು ಕೂಡ ಕಾಯ್ತಾ ಇದ್ದಾರೆ. ರೇವಣ್ಣ ಬಹುಶಃ ಇವತ್ತು ಜಾಮೀನು ಸಿಗಬಹುದೇನೋ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ ಎಸ್ಐಟಿ ಅಧಿಕಾರಿಗಳು ಇನ್ನಷ್ಟು ದಿನಗಳ ಕಾಲ ನಮಗೆ ವಿಚಾರಣೆಗೆ ಬೇಕು, ಮತ್ತೆ ನಮಗೆ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಏನಾದರೂ ಕೇಳ್ತಾರಾ, ಅಥವಾ ಇವ್ರನ್ನ ಯಾವ ರೀತಿಯಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಒಬ್ಬ ಪ್ರಭಾವಿ ರಾಜಕಾರಣಿ ಜೊತೆಗೆ ಶಾಸಕ ಆಗಿರೋದ್ರಿಂದಾಗಿ ಮಾಜಿ ಸಚಿವರು ಆಗಿರೋದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿ ಏನಾದರೂ ಪ್ರಭಾವ ಬೀರ್ತಾರೆ. ಸೊ ಹಾಗಾಗಿ ಅವರಿಗೆ ಜಾಮೀನು ಕೊಡಬಾರ್ದು ಅನ್ನುವಂಥದ್ರ ಬಗ್ಗೆ ಏನಾದರೂ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರಾ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಒಂದು ವಿಡಿಯೋ ಕೂಡ ಒಂದು ಬಿಡುಗಡೆ ಆಗಿತ್ತು, ಆ ಲೇಡಿದು ಅಂತ ಹೇಳಿ ಹೇಳಲಾಗ್ತಾ ಇರುವಂಥ ಒಂದು ವಿಡಿಯೋ. ಅದರಲ್ಲಿ ನನಗೆ ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ, ನಾನು ಆರಾಮಾಗಿದ್ದೀನಿ, ನನ್ನ ಮಗನಿಗೆ ಎಲ್ಲೋ ಒಂದು ಮಿಸ್ಲೀಡ್ ಆಗಿದೆ, ಹಾಗಾಗಿ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಈ ಸ್ಟೇಟ್ಮೆಂಟ್ಗಳು, ಈ ಒಂದು ವಿಡಿಯೋ ಕೂಡ ಏನು ಹರಿದಾಡ್ತಾ ಇದೆಯಲ್ಲ, ವೈರಲ್ ಆಗಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ರೇವಣ್ಣ ಅವರಿಗೆ ಪಾಸಿಟಿವ್ ಆಗುತ್ತಾ ಅಥವಾ ಇದನ್ನ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಇದೆಲ್ಲವೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.